ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸೊ ಸ್ಟೂಡೆಂಟ್ಸ್, ನಾವು ಈ ವಿಡಿಯೋದಲ್ಲಿ MCC ಕೌನ್ಸಿಲಿಂಗ್ ರೌಂಡ್ 3 ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ತಾ ಇದ್ದೀವಿ, ಪರ್ಟಿಕ್ಯುಲರ್ಲಿ ಫಾರ್ ಕರ್ನಾಟಕ ಗೌರ್ನಮೆಂಟ್ ಕಾಲೇಜಸ್. ಸೊ ಎಷ್ಟು ಕ್ಲಿಯರ್ ವೇಕೆನ್ಸಿ ಸೀಟ್ಸ್ ಇದೆ ಮತ್ತು ಎಷ್ಟು ವರ್ಚುವಲ್ ವೇಕೆನ್ಸಿ ಸೀಟ್ಸ್ ಇದೆ ಅಂತ ನೋಡೋಣ. ಸೊ ಸ್ಟೂಡೆಂಟ್ಸ್, ಕ್ಲಿಯರ್ ವೇಕೆನ್ಸಿ ಅಂದರೆ ಥರ್ಡ್ ರೌಂಡಲ್ಲಿ ಎಕ್ಸಾಕ್ಟಾಗಿ ಎಷ್ಟು ಸೀಟ್ಸು ಅವೈಲೇಬಲ್ ಇದೆ ಇನ್ ಎ ಪರ್ಟಿಕ್ಯುಲರ್ ಕಾಲೇಜ್ ಅಂತ ತೋರಿಸುತ್ತೆ. ವರ್ಚುವಲ್ ವೇಕೆನ್ಸಿ ಅಂತಂದರೆ ಸ್ಟೂಡೆಂಟ್ಸು ಆಲ್ರೆಡಿ ಅದನ್ನು ಹೋಲ್ಡ್ ಮಾಡಿಟ್ಕೊಂಡು, ಸೀಟನ್ನು ಹೋಲ್ಡ್ ಮಾಡಿಟ್ಕೊಂಡು ಅಪ್ಗ್ರೇಡೇಷನ್ಗಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಅಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದ್ದು ಅದನ್ನು ಹೋಲ್ಡ್ ಮಾಡಿಟ್ಕೊಂಡು ನೆಕ್ಸ್ಟು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೇನಾದರೂ ಬೆಟರ್ ಕಾಲೇಜ್ ಅಲಾಟ್ ಆದರೆ ಸೊ ಅವರು ಹೋಲ್ಡ್ ಮಾಡಿರೋ ಸೀಟು ರಿಲೀಸ್ ಆಗುತ್ತೆ ಮತ್ತು ಆ ಸೀಟ್ ಬಂದುಬಿಟ್ಟು ನೆಕ್ಸ್ಟ್ ಕ್ಯಾಂಡಿಡೇಟ್ಗೆ ಅಲಾಟ್ ಆಗುತ್ತೆ. ಸೊ ಫಸ್ಟ್ ನಾವಿಲ್ಲಿ ನೋಡೋಣ BMC. ಸೊ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ನೀವು ನೋಡೋದಾದರೆ ಕ್ಲಿಯರ್ ವೇಕೆನ್ಸಿಯಲ್ಲಿ 3 ಸೀಟ್ಸ್ ಇದೆ, ವರ್ಚುವಲ್ ವೇಕೆನ್ಸಿಯಲ್ಲಿ 10 ಸೀಟ್ಸ್ ಇದೆ. ಅಂದರೆ 10 ಸೀಟ್ಸನ್ನು ಸ್ಟೂಡೆಂಟ್ಸು ಹೋಲ್ಡ್ ಮಾಡಿಕೊಂಡು ಈಗ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಬೆಟರ್ ಆಪ್ಷನ್ಸ್ ಏನಾದರೂ ಅಲಾಟ್ ಆದರೆ ಸೊ ಈ ಸೀಟ್ಸು ರಿಲೀಸ್ ಆಗುತ್ತೆ. ಆ ಸೀಟ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ಗೆ ಅಲಾಟ್ ಆಗುತ್ತೆ. ನೆಕ್ಸ್ಟು ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಸೊ ಕ್ಲಿಯರ್ ವೇಕೆನ್ಸಿಯಲ್ಲಿ 14 ಸೀಟ್ಸ್ ಇದೆ, ವರ್ಚುವಲ್ ವೇಕೆನ್ಸಿಯಲ್ಲಿ 5 ಸೀಟ್ಸ್ ಇದೆ. ನೆಕ್ಸ್ಟು ಚಾಮರಾಜನಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಸೊ ಇಲ್ಲಿ ಬಂದ್ಬಿಟ್ಟು ಕ್ಲಿಯರ್ ವೇಕೆನ್ಸಿಯಲ್ಲಿ 5 ಸೀಟ್ಸ್ ಇದೆ, ವರ್ಚುವಲ್ ವೇಕೆನ್ಸಿಯಲ್ಲಿ 17 ಸೀಟ್ಸ್ ಇದೆ. ನೆಕ್ಸ್ಟು ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕ್ಲಿಯರ್ ವೇಕೆನ್ಸಿಯಲ್ಲಿ 3 ಇದೆ, ವರ್ಚುವಲ್ ವೇಕೆನ್ಸಿಯಲ್ಲಿ 10 ಸೀಟ್ಸು ಅವೈಲೇಬಲ್ ಇದೆ. ನೆಕ್ಸ್ಟು ಚಿಕ್ಕಮಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕ್ಲಿಯರ್ ವೇಕೆನ್ಸಿಯಲ್ಲಿ 10 ಸೀಟ್ಸ್ ಇದೆ, ವರ್ಚುವಲ್ ವೇಕೆನ್ಸಿಯಲ್ಲಿ 11 ಸೀಟ್ಸು ಅವೈಲೇಬಲ್ ಇದೆ. ನೆಕ್ಸ್ಟು ಚಿತ್ರದುರ್ಗ ಮೆಡಿಕಲ್ ಕಾಲೇಜ್. ಸೊ 4 ಬಂದ್ಬಿಟ್ಟು ಕ್ಲಿಯರ್ ವೇಕೆನ್ಸಿಯಲ್ಲಿದೆ, 19 ಸೀಟ್ಸು ವರ್ಚುವಲ್ ವೇಕೆನ್ಸಿ ಇದೆ. ಸೊ ಸ್ಟೂಡೆಂಟ್ಸ್, ಈ ಎಲ್ಲ ಸೀಟ್ಸು ಕ್ಯಾಟಗರಿ ವೈಸು ನಿಮಗೆ ಕೊಟ್ಟಿರ್ತಾರೆ. ಸೊ ನೀವು ಸೀಟ್ ಮ್ಯಾಟ್ರಿಕ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಸೀಟ್ಸು ಅವೈಲೇಬಲ್ ಇದೆ ಅಂತ ನೋಡ್ಬೋದು. ಸೊ SC ಕ್ಯಾಟಗರಿಯಲ್ಲಿ ಎಷ್ಟಿದೆ, ST ಕ್ಯಾಟಗರಿಯಲ್ಲಿ ಎಷ್ಟಿದೆ ಮತ್ತು OBC ಕ್ಯಾಟಗರಿಯಲ್ಲಿ ಎಷ್ಟಿದೆ ಅಂತ ಕೊಟ್ಟಿರ್ತಾರೆ ಪರ್ಟಿಕ್ಯುಲರ್ ಆಗಿ. ಸೊ ನೀವು ಯಾವ ಕ್ಯಾಟಗರಿಗೆ ಸೇರಿದ್ದೀರೋ ಆ ಕ್ಯಾಟಗರಿಯಲ್ಲಿ ನೀವು ಚೆಕ್ ಮಾಡ್ಕೋಬೋದು ಸೀಟ್ ಇದೆಯೋ ಇಲ್ವೋ ಅಂತ. ನೆಕ್ಸ್ಟು ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಸೊ 4 ಬಂದ್ಬಿಟ್ಟು ಕ್ಲಿಯರ್ ವೇಕೆನ್ಸಿ, ವರ್ಚುವಲ್ ವೇಕೆನ್ಸಿಯಲ್ಲಿ 17 ಸೀಟ್ಸ್ ಇದೆ. ನೆಕ್ಸ್ಟು MMC. ಸೊ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸೊ ಕ್ಲಿಯರ್ ವೇಕೆನ್ಸಿಯಲ್ಲಿ ಸ್ಟೂಡೆಂಟ್ಸ್ ನೀವು ನೋಡ್ಬೋದು 10 ಸೀಟ್ಸ್ ಇದೆ, ವರ್ಚುವಲ್ ವೇಕೆನ್ಸಿಯಲ್ಲಿ 6 ಇದೆ. ನೆಕ್ಸ್ಟು ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 2 ಕ್ಲಿಯರ್ ವೇಕೆನ್ಸಿ ಇದೆ ಮತ್ತು 12 ಸೀಟ್ಸು ವರ್ಚುವಲ್ ವೇಕೆನ್ಸಿಯಲ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟು ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಸೊ 5 ಬಂದ್ಬಿಟ್ಟು ಕ್ಲಿಯರ್ ವೇಕೆನ್ಸಿಯಲ್ಲಿದೆ, 15 ಬಂದ್ಬಿಟ್ಟು ವರ್ಚುವಲ್ ವೇಕೆನ್ಸಿಯಲ್ಲಿದೆ. ನೆಕ್ಸ್ಟು ಕಿಮ್ಸ್ ಹುಬ್ಳಿಯಲ್ಲಿ ಬಂದ್ಬಿಟ್ಟು 7 ಕ್ಲಿಯರ್ ವೇಕೆನ್ಸಿ, 14 ಬಂದ್ಬಿಟ್ಟು ವರ್ಚುವಲ್ ವೇಕೆನ್ಸಿಯಲ್ಲಿದೆ. ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ 2 ಬಂದ್ಬಿಟ್ಟು ಕ್ಲಿಯರ್ ವೇಕೆನ್ಸಿಯಲ್ಲಿದೆ, 19 ಬಂದ್ಬಿಟ್ಟು ವರ್ಚುವಲ್ ವೇಕೆನ್ಸಿಯಲ್ಲಿದೆ. ನೆಕ್ಸ್ಟು ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 1 ಕ್ಲಿಯರ್ ವೇಕೆನ್ಸಿಯಲ್ಲಿದೆ, 19 ಬಂದ್ಬಿಟ್ಟು ವರ್ಚುವಲ್ ವೇಕೆನ್ಸಿಯಲ್ಲಿದೆ. ನೆಕ್ಸ್ಟು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 3 ಬಂದ್ಬಿಟ್ಟು ಕ್ಲಿಯರ್ ವೇಕೆನ್ಸಿಯಲ್ಲಿದೆ, 18 ಬಂದ್ಬಿಟ್ಟು ವರ್ಚುವಲ್ ವೇಕೆನ್ಸಿ ಇದೆ. ಸೊ ಅಂದರೆ ತುಂಬ ಸ್ಟೂಡೆಂಟ್ಸು ಅಪ್ಗ್ರೇಡೇಷನ್ಗಾಗಿ ಹೋಗಿದ್ದಾರೆ. ಸೊ ಈ ಎಲ್ಲ ಕಾಲೇಜಸ್ಸಲ್ಲೂ ಕಿಮ್ಸ್ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಕೊಡಗು, ಮಂಡ್ಯ. ಸೊ ಇಲ್ಲೆಲ್ಲನೂ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಸೀಟನ್ನು ಹೋಲ್ಡ್ ಮಾಡಿಕೊಂಡು ಬೇರೆ ಯಾವುದೋ ಒಳ್ಳೆ ಕಾಲೇಜ್ ಸಿಗುತ್ತಾ ಅಂತ ಟ್ರೈ ಮಾಡ್ತಾಯಿದ್ದಾರೆ. ಸೊ ನೀವು ಈ ಕಾಲೇಜಸ್ಸಲ್ಲೂ ಸಹ ಅಪ್ಲೈ ಮಾಡ್ಬೋದು. ಸೊ ಅವ್ರಿಗೇನಾದರೂ ಅಪ್ಗ್ರೇಡೇಷನ್ ಆಗಿದ್ರೆ ಆ ಸೀಟು ನಿಮಗೆ ಅಲಾಟ್ ಆಗ್ಬೋದು. ನೆಕ್ಸ್ಟು ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. 7 ಕ್ಲಿಯರ್ ವೇಕೆನ್ಸಿ ಇದೆ ಮತ್ತು 9 ಬಂದ್ಬಿಟ್ಟು ವರ್ಚುವಲ್ ವೇಕೆನ್ಸಿ ಸೀಟ್ಸು ಅವೈಲೇಬಲ್ ಇದೆ. ಸೊ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜಲ್ಲಿ ನೋಡಿ 9 ಸೀಟ್ಸ್ ಇದೆ ಇನ್ನು ಕ್ಲಿಯರ್ ವೇಕೆನ್ಸಿಯಲ್ಲಿ ಮತ್ತು 4 ಬಂದ್ಬಿಟ್ಟು ವರ್ಚುವಲ್ ವೇಕೆನ್ಸಿಯಲ್ಲಿದೆ. ನೆಕ್ಸ್ಟು ಬೀದರ್ ಮೆಡಿಕಲ್ ಕಾಲೇಜಲ್ಲಿ 5 ಕ್ಲಿಯರ್ ವೇಕೆನ್ಸಿಯಲ್ಲಿದೆ, 12 ಬಂದ್ಬಿಟ್ಟು ವರ್ಚುವಲ್ ವೇಕೆನ್ಸಿಯಲ್ಲಿದೆ. ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 7 ಕ್ಲಿಯರ್ ವೇಕೆನ್ಸಿಯಲ್ಲಿದೆ, ವರ್ಚುವಲ್ ವೇಕೆನ್ಸಿಯಲ್ಲಿ 10 ಇದೆ. ಕೊಪ್ಪಾಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ 8 ಕ್ಲಿಯರ್ ವೇಕೆನ್ಸಿಯಲ್ಲಿದೆ, 17 ಬಂದ್ಬಿಟ್ಟು ವರ್ಚುವಲ್ ವೇಕೆನ್ಸಿಯಲ್ಲಿದೆ. ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 2 ಕ್ಲಿಯರ್ ವೇಕೆನ್ಸಿಯಲ್ಲಿದೆ, 19 ಬಂದ್ಬಿಟ್ಟು ವರ್ಚುವಲ್ ವೇಕೆನ್ಸಿಯಲ್ಲಿದೆ. ವಿಜಯನಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 10 ಕ್ಲಿಯರ್ ವೇಕೆನ್ಸಿಯಲ್ಲಿದೆ, 16 ಬಂದ್ಬಿಟ್ಟು ವರ್ಚುವಲ್ ವೇಕೆನ್ಸಿಯಲ್ಲಿದೆ. ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 6 ಕ್ಲಿಯರ್ ವೇಕೆನ್ಸಿಯಲ್ಲಿದೆ, 14 ಬಂದ್ಬಿಟ್ಟು ವರ್ಚುವಲ್ ಇದೆ. ಮತ್ತು ESI ಕಾಲೇಜಸ್ ನೋಡಿ ಸ್ಟೂಡೆಂಟ್ಸ್. ಸೊ
ಟೋಟಲಿ 2 ESI ಕಾಲೇಜಸ್ ಇದೆ. ಒಂದು ಬಂದ್ಬಿಟ್ಟು ಬೆಂಗಳೂರಲ್ಲಿದೆ, ಇನ್ನೊಂದು ಬಂದ್ಬಿಟ್ಟು ಗುಲ್ಬರ್ಗಾದಲ್ಲಿದೆ. ಸೊ ಇಲ್ಲಿ ಸಾಕಷ್ಟು ವರ್ಚುವಲ್ ವೇಕೆನ್ಸಿಯಲ್ಲಿ ಸೀಟ್ಸ್ ಇದೆ. ಸೊ ಸ್ಟೂಡೆಂಟ್ಸು ಅಪ್ಗ್ರೇಡೇಷನ್ಗಾಗಿ ಅಪ್ಲೈ ಮಾಡಿದ್ದಾರೆ. ಸೊ ಯಾವುದೋ ಬೆಟರ್ ಕಾಲೇಜಸ್ಗೆ ಟ್ರೈ ಮಾಡ್ತಾ ಇರ್ತಾರೆ ಅನಿಸುತ್ತೆ. ಸೊ ಸೀಟ್ ಮ್ಯಾಟ್ರಿಕ್ಸನ್ನು ಒಂದ್ಸರಿ ರೆಫರ್ ಮಾಡಿಕೊಂಡು ಸೊ ಯಾವ ಕಾಲೇಜಲ್ಲಿ ಅಪ್ಲೈ ಮಾಡೋದು ಅಂತ ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಸೊ ಟೋಟಲಾಗಿ ನೀವು ನೋಡೋದಾದರೆ ಕರ್ನಾಟಕದಲ್ಲಿ ಗೌರ್ನಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ 153 ಕ್ಲಿಯರ್ ವೇಕೆನ್ಸಿ ಸೀಟ್ಸ್ ಇದೆ ಮತ್ತು 398 ಬಂದ್ಬಿಟ್ಟು ವರ್ಚುವಲ್ ವೇಕೆನ್ಸಿ ಸೀಟ್ಸು ಅವೈಲೇಬಲ್ ಇದೆ. ಸೊ ಸ್ಟೂಡೆಂಟ್ಸ್ ಸೀಟ್ ಮ್ಯಾಟ್ರಿಕ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ನೀವು ಚಾಯ್ಸ್ ಫಿಲ್ಲಿಂಗನ್ನು ಮಾಡ್ಕೋಬೋದು. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್.